ಅಂದರೆ ನಾಳೆ ದಿನಾಂಕ 3/8/2023ರಿಂದ 5/8/2023ವರೆಗೆ ಇಡೀ ಬಾಗಲಕೋಟೆ ಜಿಲ್ಲೆ ಎಲ್ಲ ವಕೀಲರ ಸಂಘಗಳ ಒಂದು ನೇತೃತ್ವದಲ್ಲಿ ಬಾಗಲಕೋಟೆ ವಕೀಲರ ಸಂಘದಲ್ಲಿ ಒಂದು ಕಾನೂನು ಕಾರ್ಯಾಗಾರವನ್ನು ಆಯೋಜನೆ ಮಾಡಿದ್ದೇವೆ. ಈ ಕಾನೂನು ಕಾರ್ಯಾಗಾರವನ್ನು ನಮ್ಮ ಕರ್ನಾಟಕ ಸರ್ಕಾರದ ಏನು ಕೇಂದ್ರ ಸರ್ಕಾರದ 3 ತಿದ್ದುಪಡಿ ಕಾನೂನುಗಳಿವೆ. ಒಂದು IPC ಅಂದರೆ CRPC ಮತ್ತು IPC, CRPC ಮತ್ತು ಎವಿಡೆನ್ಸ್ ಆ್ಯಕ್ಟ್. ಈ 3 ಕಾನೂನುಗಳ ಮೇಲೆ ವಿಶೇಷವಾಗಿ ಉಪನ್ಯಾಸಕರು ಬಂದು ಅಲ್ಲಿ ಉಪನ್ಯಾಸವನ್ನು ನೀಡಲಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅವತ್ತು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ನಮ್ಮ ಕರ್ನಾಟಕ ಹೈಕೋರ್ಟ್ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂಥ HP ಸಂದೇಶ್ರವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಮತ್ತು ಉದ್ಘಾಟನೆ ಮಾಡಿ ಆ ದಿನದ ಒಂದು ಸೆಷನ್ನಲ್ಲಿ ಅವರು CRPC ಸಬ್ಜೆಕ್ಟ್ ಮೇಲೆ ಅವರು ತಮ್ಮ ಉಪನ್ಯಾಸವನ್ನು ನೀಡಲಿದ್ದಾರೆ. ಅದರೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ಸರ್ಕಾರದ ಮಾನ್ಯ ಕಾನೂನು ಮಂತ್ರಿಗಳು ಸನ್ಮಾನ್ಯ ಶ್ರೀ HK ಪಲ್ರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಅದರೊಂದಿಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಇನ್ನೊಬ್ಬ ನ್ಯಾಯಮೂರ್ತಿಗಳು ನಮ್ಮ ಇಲ್ಕಲಿನ ನಮ್ಮವರೇ, ನಮ್ಮ ಜಿಲ್ಲೆಯವರೇ ಆದಂಥ ಸನ್ಮಾನ್ಯ ಸಂಜೀವ್ ಕುಮಾರ್ ಹಂಚಟ್ಟಿ ಸಾಹೇಬರು ಕೂಡ ಅವತ್ತು ಗೌರವ ಉಪಸ್ಥಿತಿ ಇರಲಿದ್ದಾರೆ. ಅದರೊಂದಿಗೆ ನಮ್ಮ ಜಿಲ್ಲೆಯ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರಾದಂಥ NV ವಿಜಯ್ ಅವರು ಹಾಗೂ ಇನ್ನಿತರರು ಕೂಡ ಎಲ್ಲ ಸುಮಾರು ಅತಿಥಿಗಳೆಲ್ಲ ತಮಗೆ ಕಾರ್ಡನ್ನು ನಾನು ಕೊಟ್ಟಿದ್ದೇನೆ. ಯಾವ್ಯಾವ ಸೆಷನ್ನು ಯಾವ್ಯಾವ ಸಂದರ್ಭದಲ್ಲಿದೆ. ಅಂದರೆ ಮೊದಲನೇ ದಿನ 12 ಗಂಟೆಗೆ HP ಸಂದೇಶ್ ಅವರು, ಆಮೇಲೆ ಸಾಯಂಕಾಲ 3 ಗಂಟೆಗೆ ನಮ್ಮ ಪ್ರಭಾವತಿ ಹಿರೇಮಠ್ ಅಂಥೇಳಿ ನಮ್ಮ ವಕೀಲರ ಸಂಘದ ಸದಸ್ಯರು, ಆಮೇಲೆ ಬಾಗಲಕೋಟೆಯವರೇ ಆದಂಥ ಮತ್ತು ಜಿಲ್ಲಾ ನ್ಯಾಯಾಧೀಶರು ಪ್ರಭಾವತಿ ಹಿರೇಮಠರು 3 ಗಂಟೆಗೆ ಅವತ್ತು ಉಪನ್ಯಾಸವನ್ನು ನೀಡಲಿದ್ದಾರೆ. ಅದರಿಂದ ಮಾರನೇ ದಿವಸ 4ನೇದು ಮುಂಜಾನೆ SBN ಪ್ರಕಾಶ್ ಅಂಥೇಳಿ ಅವರು ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು, ಅವರು ಕೂಡ ಉಪನ್ಯಾಸವನ್ನು ನೀಡಲಿದ್ದಾರೆ. ಅವರು ದಿವಾನಿ ಪ್ರಕ್ರಿಯೆ ಅಂತಂದರೆ CRPC ಮೇಲೆ. ಆಮೇಲೆ ಇನ್ನೊಬ್ಬರು CPC ಮೇಲೆ, ಇನ್ನೊಬ್ಬರು CS ಪಾಟೀಲ್ ಅಂಥೇಳಿ ನಿವೃತ್ತ ಪ್ರಾಚಾರ್ಯರು, ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯ ಧಾರವಾಡ ಹುಬ್ಬಳ್ಳಿ, ಅವರು ಕೂಡ IPC ಮೇಲೆ, ಭಾರತೀಯ ನ್ಯಾಯ ಸಂಹಿತೆ ಮೇಲೆ ಅವರು ಕೂಡ ಉಪನ್ಯಾಸವನ್ನು ನೀಡಲಿದ್ದಾರೆ. ಮತ್ತೊಬ್ಬರು ನಮ್ಮ ಬಾಗಲಕೋಟೆಯವರೇ ಆದಂಥ MK ಮಾಟೋಳಿ ಅವರು ಕೂಡ ಪ್ರಾಚಾರ್ಯರು. ಅವರು ಭಾರತೀಯ ಸಾಕ್ಷ್ಯ ಅಧಿನಿಯಮದ ಮೇಲೆ ಅವತ್ತಿನ ದಿವಸ 5ನೇ ತಾರೀಕಿಗೆ ಮುಂಜಾನೆ 10 ಗಂಟೆಗೆ ಅವರು ಆ ಒಂದು ಉಪನ್ಯಾಸವನ್ನು ನೀಡಲಿದ್ದಾರೆ. ಅದರೊಂದಿಗೆ ಸಾಯಂಕಾಲ 5 ಅವತ್ತು 6ನೇ ಗೋಷ್ಠಿಯನ್ನು ಅನಿಲ್ ಕಟ್ಟಿ ಅಂತೇಳಿ ನಮ್ಮಲ್ಲೇ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರಾಗಿ ನಮ್ಮಲ್ಲಿ ಕೆಲಸ ಮಾಡಿದಂಥವರು, ಈಗ ಹೈಕೋರ್ಟ್ನ ವಿಶ್ರಾಂತ ನ್ಯಾಯಮೂರ್ತಿಗಳವರು. ಅದರೊಂದಿಗೆ ಅವತ್ತಿನ ದಿವಸ ಸಮಾರಂಭವೂ ಕೂಡ ನಡೀತದೆ. ಆ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ವಕೀಲ ಸಂಘದ ಅಧ್ಯಕ್ಷರಾದಂಥ ನಾನು ವಹಿಸ್ತೇನೆ. ಅದರಿಂದ ಮುಖ್ಯ ಅತಿಥಿಗಳಾಗಿ ಹೈಕೋರ್ಟ್ನ ವಿಶ್ರಾಂತ ನ್ಯಾಯಮೂರ್ತಿಗಳಾದಂಥ ಅನಿಲ್ B ಕಟ್ಟಿ ಸಾಹೇಬರು, ಆಮೇಲೆ ಈ ಮುಖ್ಯ ಅತಿಥಿಗಳಾಗಿ ಈ ಬಾಗಲಕೋಟೆ ಶಾಸಕರಾದಂಥ ಸನ್ಮಾನ್ಯ HY ಮೆಟ್ಟಿ ಅವರು, ಮಾಜಿ ಸಚಿವರಾದಂಥ SR ಪಾಟೀಲ್ರವರು, PH ಪೂಜಾರ್ ಅವರು ಹಾಗೂ HR ನೇರಾಣಿ ಅವರು, ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು SP ಅವರು ಕೂಡ, ಆಮೇಲೆ ನಮ್ಮ ರಾಜ್ಯ ವಕೀಲರ ಪರಿಷತ್ತಿನ ಸದಸ್ಯರಾದಂಥ ಮಿಟ್ಲ್ ಕೊಡವರು, ನಮ್ಮ ವಕೀಲ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಅವತ್ತಿನ ದಿನ ಆತಿಥ್ಯವನ್ನು ವಹಿಸಲಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಮಾಡೋದು ಉದ್ದೇಶ ಇಷ್ಟೇ. ನಮ್ಮ ವಕೀಲರ ಸಮುದಾಯಗಳಲ್ಲಿ ಇವತ್ತು ಅವರಲ್ಲಿ ಇನ್ನೂ ವಿದ್ವತ್ ಅಂದರೆ ಅವರ ವೃತ್ತಿಯಲ್ಲಿ ವಿದ್ವತ್ ಹೆಚ್ಚಿನ ಪ್ರಮಾಣದಲ್ಲಿ ವೃದ್ಧಿಯಾಗಲಿ, ಆಮೇಲೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ಈ ಕಾನೂನಿನ ಅರಿವನ್ನು ಮೂಡಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ನಾವು ಕಾನೂನಿನ ಕಾರ್ಯಾಗಾರವನ್ನು ಮಾಡ್ತಾಯಿದ್ದೇವೆ. ಹಾಗಾಗಿ ಈ ಕಾರ್ಯಾಗಾರಕ್ಕೆ ತಾವೆಲ್ಲರೂ ಕೂಡ ನಾಳೆ ದಿನ ಬರಬೇಕು ಅಂಥೇಳಿ ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಮಾಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಈ ಮೂಲಕ ವಿನಂತಿ ಮಾಡ್ತೇನೆ. ಮಿತ್ರರಿಗೂ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಪರವಾಗಿ ಹಾಗೂ ಬಾಗಲಕೋಟೆ ವಕೀಲರ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತಾ, ಈಗಾಗಲೇ ನಮ್ಮ ಅಧ್ಯಕ್ಷರು ಸಾಕಷ್ಟು ವಿಷಯಗಳನ್ನು ಹೇಳಿದ್ದಾರೆ. ಬಟ್ ಈ ಏನು ಹೊಸ ಕಾನೂನುಗಳಿದೆಯಲ್ಲ, ಇದು ವಕೀಲರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಸಾರ್ವಜನಿಕರಿಗೂ, ವಿಶೇಷವಾಗಿ ಪತ್ರಕರ್ತರಿಗೆ ಯಾವ ಕೇಸ್ನಲ್ಲಿ ಇನ್ವೆಸ್ಟಿಗೇಷನ್ ಏನು ಮಾಡ್ತಾರೆ ಅದಕ್ಕೆ ಆ ದೃಷ್ಟಿಯಿಂದ ಇವತ್ತಿನ ದಿವಸ ರಾಜ್ಯ ವಕೀಲರ ಪರಿಷತ್ತಿನ ಪರವಾಗಿ ಮತ್ತು ವಕೀಲ ಸಂಘದ ಪರವಾಗಿ ತಾವೆಲ್ಲರೂ ಸಹ ಈ 3 ದಿವಸ ಕಾನೂನು ಕಾರ್ಯಾಗಾರದಲ್ಲಿ ಪಾಲ್ಗೊಂಡ್ರೆ ಸಮಾಜಕ್ಕೆ ನೀವು ಸಾರ್ವಜನಿಕರೆಲ್ಲರೂ ಅಲ್ಲಿ ಬರಲಿಕ್ಕಾಗಲ್ಲ. ಸಾರ್ವಜನಿಕರಿಗೆ ಪ್ರತಿಯೊಬ್ಬರಿಗೂ ಮುಟ್ಟಿಸುವಂಥ ಜವಾಬ್ದಾರಿ ಇರೋದು ಯಾರಿಗಾದರೂ ಇದ್ದರೆ ಅದು ಪತ್ರಿಕಾ ಮಾಧ್ಯಮದವ್ರಿಗೆ. ತಾವೆಲ್ಲರೂ ಬಂದು ಆ ಒಂದು ನಡೀತಕ್ಕಂಥ ಕಾನೂನು ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಆ ವಿಷಯವನ್ನು
ಇಡೀ ನಮ್ಮ ಅವಳಿ ಜಿಲ್ಲೆ ಬಾಗಲಕೋಟೆ ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲಿಗೂ ಮುಟ್ಟಿಸ್ಬೇಕು. ಕಾನೂನಿನ ಅರಿವು ಪ್ರತಿಯೊಬ್ಬನಿಗೂ ಅವಶ್ಯ. ಇವತ್ತು ಯಾಕಪ್ಪ ಅಂತಂದ್ರೆ ನಮ್ಗೆ ಅದು ಹಂಗೆ ಮಾಡಿದ್ರೆ ಹಂಗೆ ಶಿಕ್ಷೆ ಐತೆ ಅನ್ನೋದು ಗೊತ್ತಿದ್ದಿಲ್ಲ ರೀ, ಅದಕ್ಕೆ ನಾವು ಮಾಡಲಿಲ್ಲ ರೀ ಅನ್ನುವಂಥದ್ದಿಲ್ಲ. ಕಾನೂನು ಜ್ಞಾನ ಇಲ್ಲದೇ ಏನೇ ಮಾಡಿದ್ರು ಸಹ ಅದರಲ್ಲಿ ಅಪರಾಧಿ ಆಗ್ತಾರೆ. ಆ ನಿಟ್ಟಿನೊಳಗೆ ತಾವು ಪತ್ರಕರ್ತರು ಬರೀ ಉದ್ಘಾಟನೆ ಮಾತ್ರ ಅಲ್ಲ, ಪ್ರತಿಯೊಂದು ಸೆಷನ್ದಲ್ಲೂ ಭಾಗವಹಿಸಿ ಆ ವಿಷಯವನ್ನು ಸಾರ್ವಜನಿಕರಿಗೆ ಮುಟ್ಟಿಸ್ಬೇಕಂತೇಳಿ ರಾಜ್ಯ ವಕೀಲರ ಪರಿಷತ್ತಿನ ಪರವಾಗಿ, ವಕೀಲರ ಪರವಾಗಿ ಹಾಗೂ ನಮ್ಮೆಲ್ಲ ಜಿಲ್ಲೆಯ ವಕೀಲರ ಪರವಾಗಿ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಂಡು ಸಾಕಷ್ಟು ಮುಂದಿನ ದಿನಮಾನದಲ್ಲಿ ನಮ್ಮ ವಕೀಲರ ಸಂಘ ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಸಿದ್ಧವಾಗಿದೆ. ಪೊಲೀಸರಿಗೆ ಅಧಿಕಾರ ಬಿಟ್ಬಿಟ್ಟಿದ್ದಾರೆ, ಬೇಕಾದ್ರೆ ಮಾಡ್ಬೋದು, ಸಾಕಾರ ಬಿಡ್ಬೋದು ಅಂತೇಳಿ. ಅದನ್ನು ಕೂಡ ಇದ್ರ ಬಗ್ಗೆ CRPC ಮೇಲೆ ಅವರು ಮಾತಾಡ್ತಾ ಇದ್ದಾರೆ. ಯಾರು ಸಂದೇಶ್ ಅವರು ಭಾಳ ಚೆನ್ನಾಗಿ ಮಾತಾಡ್ತಾರೆ. ಹಾಗಾಗಿ ಅದನ್ನು ಕೇಳಬೇಕಾಗಿದ್ದು ನಾವು ಎಲ್ಲರೂ ಇಂಪಾರ್ಟೆಂಟ್. ಈಗ ಮೊದಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಒಂದು FIR ಕೊಟ್ಟ ತಕ್ಷಣ, ಕಂಪ್ಲೇಂಟ್ ಕೊಟ್ಟ ತಕ್ಷಣ ಇಮಿಡಿಯೇಟ್ FIR ಆಗಬೇಕು ಅಂತ ನಾವು ನಮ್ಮ ಹಕ್ಕಿನಿಂದ ಕೇಳ್ತಿದ್ವಿ. ಆಮೇಲೆ ಮೊದಲು ಅವಾಗ ಪೊಲೀಸರ ಕಸ್ಟಡಿ 24 ತಾಸೊಳಗೆ ನೀವು ಕೋರ್ಟಿಗೆ ನ್ಯಾಯಾಂಗ ವ್ಯವಸ್ಥೆ ಪ್ರೊಡ್ಯೂಸ್ ಮಾಡಿ ಮುಂದೆ ಅವರು 14 ದಿವಸ ಮಾಡ್ತಾರೆ ಕಸ್ಟಡಿ ತೊಗೊಳ್ಳೋ ಅವಕಾಶ ಇತ್ತು. ಈಗ 90 ದಿವಸ ಕಸ್ಟಡಿ ತೊಗೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದೆಲ್ಲದೂ ಕೂಡ ತಿದ್ದುಪಡಿ ಆಗಿ ಅದು ಬದಲಾವಣೆ ಆಗಿದೆ. ಅದನ್ನು ನಮ್ಮ ಕರ್ನಾಟಕ ಸರ್ಕಾರವು ಕೂಡ ಅದನ್ನು ವಿರೋಧ ಮಾಡಿ ಅದನ್ನು ಮಾಡ್ಕೊಂಡಿದ್ದಾರೆ, ಅವರು ತಿದ್ದುಪಡಿ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ನಾಳೆ ಅದ್ರ ಬಗ್ಗೆ ಎಲ್ಲ ಡಿಟೇಲಾಗಿ ಮಾತಾಡ್ತಾ ಇದ್ದಾರೆ. ಅಂದರೆ ಈ ಯಾವ ಕಾನೂನು ಏನಾಗಿದೆ, ಎಷ್ಟು ಇದು ಜನರ ಮೇಲೆ ಎಷ್ಟು ದುಷ್ಪರಿಣಾಮ ಇರ್ತೈತೆ, ಅಥವಾ ಇದು ಅಧಿಕಾರಿ ವ್ಯವಸ್ಥೆಗೆ ಏನು ಇದಾಗ್ತದೆ, ಇದು ಏನು ಬದಲಾವಣೆ ಆಗಬೇಕು ಅಥವಾ ಇರಬೇಕು, ಈ ರೀತಿ ಎಲ್ಲ ಚರ್ಚೆಗಳು ನಡೆದಿರ್ತವೆ. ತಾವು ಬಂದು ಚೆನ್ನಾಗಿರ್ತದೆ ಅಂತ ನಾವು ವಿನಂತಿ ಮಾಡ್ತೀವಿ ಅಷ್ಟೇ. ಆ್ಯಕ್ಚುಲಿ ಸರ್ ಮೊದಲ ಕಡ್ಡಾಯವಾಗಿತ್ತು ರೀ. ನಮ್ಮ ಕಾನೂನ ಹೇಳ್ತಿತ್ತು ಹಂಗೆ. CRPC 154, 156 ಏನು ಹೇಳ್ತೀವಿ ಅಂತಾರೆ, ಕಂಪಲ್ಸರಿ ಕಂಪ್ಲೇಂಟ್ ಕೊಟ್ಟು ಅಂದರೆ ಇಮಿಡಿಯೇಟಾಗಿ FIR ಆಗಬೇಕು. ನಾಟ್ ಓನ್ಲಿ ಕಂಪ್ಲೇಂಟ್, ನೀವು ಹೇಳಿದರೆ ಸಾಕು ಅವರೇ ಕಂಪ್ಲೇಂಟ್ ಬರ್ಕೋಬೇಕು ಅಂಥೇಳಿ ಕಾನೂನಿತ್ತು. ಈಗ ಹಂಗಿಲ್ಲ. ಈಗ ಹಂಗಾಗಿ ಅದು ಪೊಲೀಸರಿಗೆ ಏನಪ್ಪ ಒಂದಿಷ್ಟು ಪ್ರಕರಣಗಳಲ್ಲಿ ಆಗಿದೆ ಅಂತಂದರೆ ಅದ್ರ ಬಗ್ಗೆಯೂ ಸರ್ವೋಚ್ಚ ನ್ಯಾಯಾಲಯಗಳೇ ತೀರ್ಮಾನ ಆಗಿದೆ. ಈಗ ಅದು ಕೂಡ ಈಗ ಕಂಪಲ್ಸರಿ FIR ಮಾಡೋದು ಎಷ್ಟೋ ಮಂದಿ ಹ್ಯಾರಾಸ್ಮೆಂಟ್ ಆಗ್ತಾಯಿದೆ. ಈ ಫಾಲ್ಸ್ ಎಲ್ಲ ಕೇಸ್ ರಿಜಿಸ್ಟರ್ ಆಗ್ತಾಯಿದ್ದಾವೆ. ಇನ್ನು ಆ ಕಾರಣಕ್ಕೆ ಅದನ್ನು ಕೂಡ ಅದು ಬೇಡ ಅನ್ನೋ ಕಾರಣಕ್ಕೂ ಕೂಡ ಅದು ಚರ್ಚೆ ಆಗಿದೆ. ಹಾಗೆ ಇನ್ನೂ ಇದ್ರ ಬಗ್ಗೆ ಭಾಳ ವಿಸ್ತೃತವಾಗಿ, ಯಾಕಂದರೆ ಇನ್ನೂ ಕೂಡ ಇದು ಭಾಳ ಇದನ್ನು ಅಧ್ಯಯನ ಮಾಡಿ ಇದ್ರ ಬಗ್ಗೆ ತಿಳ್ಕೊಂಡಂಥವ್ರು ಎಲ್ಲರೂ ಕೂಡ ಬಂದು ಅವತ್ತೆ ಎಲ್ಲ ವಕೀಲರಿಗೆ ಮತ್ತು ಎಲ್ಲ ನ್ಯಾಯಾಧೀಶರು ಕೂಡ ಹೇಳಲಿಲ್ಲ, ತಾವು ಎಲ್ಲರೂ ಕೂಡ ಅದಕ್ಕೆ ಬರಬೇಕು ಅಂತೇಳಿ ನಾವು ವಿನಂತಿ ಮಾಡ್ತೀವಿ. 1860